ಇವಾಗ ನಾನು ಅವಳೇನು ಕೇಳ್ಕೊಡ್ತಾನೆ ಅನಿಕ. ಬೇಡಮ್ಮ ಪಾಪ ರೇಖಾ ಒಳ್ಳೆ ಹುಡುಗಿ, ಅವಳು ಏನೋ ಜೀವನ ಮಾಡ್ತಾವಳೆ, ಅವಳ ಬಾಳ್ಕೆ ಯಾಕೆ ಬೆಂಕಿಕ್ತೀರಾ? ಹಂಗೆಲ್ಲ ಹೋಗಿ ಕೇಳ್ಬೇಡ್ರಮ್ಮ ಪಾಪ. ಬರ ಇಲ್ಲಿ. ಏ ಸಂಗೀತ ಬೈಲಿ. ನಾನು ಹೇಳ್ದಂಗೆ ಕೇಳ್ತೀಯಾ? ಅಲ್ಲಮ್ಮ ನೀನು ಹೇಳ್ದಂಗೆ ಕೇಳ್ತೀನಿ ನಾನು. ನನಗೂ ನಿಂಗೂ ಏನಮ್ಮ ಸಂಬಂಧ? ಹಾಂ, ನಂಗೆ ಯಾಕೆ ಈ ಥರ ಹಿಂಸೆ ಕೊಡ್ತಾಯಿದ್ದೀರಾ ನೀವು? ನನಗೂ ನಿಂಗೂ ಏನು ಸಂಬಂಧ ಅಂತ ನೀವು ತಿಳ್ಕೊಬೇಕಾ? ಹಾಂ, ತಿಳ್ಕೊಬೇಕೇನೆ? ಹೌದು, ನಾನು ತಿಳ್ಕೊಬೇಕು. ನಿನ್ನ ಆಸೆ ಏನು? ರೇಖಾ ನಮ್ಮನೆ ಸೊಸೆ ಆಗಬೇಕು. ನನಗೂ ನಿನಗೂ ಏನು ಸಂಬಂಧ ಅದನ್ನು ತಿಳ್ಕೊಬೇಕು, ಅಷ್ಟೇ ತಾನೇ? ಹ್ಞೂನಮ್ಮ, ಅಷ್ಟೇ. ನೀನು ನಿಮ್ಮ ಅಪ್ಪನೂ ನಿಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು ನನಗಿಲ್ಲ ಒಂದು ಸೈಟ್ ಕೊಡ್ರಿ, ಇಲ್ಲ ಒಂದು ಮನೆ ಕೊಡ್ರಿ ಬೆಂಗಳೂರಾಗ ಅಂತ ಕೇಳ್ಬಿಟ್ಟು ನಿನ್ನ ಹೆಸ್ರಿಗೆ ಬರ್ಸ್ಕೊಂಬತ್ತೀಯಾ? ಹಾಂ, ಬರ್ಸ್ಕೊಂಬತ್ತೀನಿ. ಅಲ್ಲಮ್ಮ, ಅವ್ರು ನಮ್ಮಪ್ಪ ನಮ್ಮಮ್ಮ, ನನ್ನ ಮಗಳಿಗೆ ಕಷ್ಟ ಸುಖ ಏನೈತೆ ಏನಿಲ್ಲ ಅನ್ನೋದೆಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತು. ಅವ್ರು ಯಾವಾಗಿದ್ರೂ ನನ್ನ ಚೆನ್ನಾಗಿ ನೋಡ್ಕೊತಾರೆ. ನಮ್ಮ ಬಗ್ಗೆ ನಿಮ್ಗೆ ಯಾಕಮ್ಮ ತಲೆನೋವು? ಹಾಂ, ನಾನು ಹೋಗಿ ಅಲ್ಲಿ ಆಸ್ತಿ ಬರ್ಸ್ಕೊಂಬಂದ್ರೆ ನಿಮ್ಗೇನು ಲಾಭ? ಹಾಂ, ನಿಮ್ಗೇನಮ್ಮ ಲಾಭ? ನಾನು ಹೇಳೋದು ಕರೆಕ್ಟಾಗಿ ಕೇಳಿಸ್ಕೊ. ಮೊದಲೇ ಮದುವೆ ಆಗಿ ಒಂದು ಮಗು ಐತೆ ನಿಂಗೆ, ಇವಾಗ ಇನ್ನೊಂದು ಮದುವೆ ಮಾಡ್ಕೊಂಡಿದ್ಯಾ. ಈ ಅಪ್ಪನ್ಕ ಹೆಣ್ರು ಅವಳಂತೆ, ಒಂದು ಹೆಣ್ಣು ಮಗು ಆಯಮ್ಮನ ಹತ್ರ ಐತಂತೆ, ಒಂದು ಹೆಣ್ಣು ಮಗು ನಿನ್ನ ಹತ್ರ ಅದೇ, ನೀನೇ ಸಾಕ್ತಾ ಇದೆಯಾ. ಸರಿ, ನಾಳೆ ಬೆಳಗ್ಗೆ ಈ ಅಪ್ಪನ ಮೊದಲೇ ಏನ್ರು ಬಂದು ಗಲಾಟೆ ಮಾಡಿದ್ರೆ ಏನು ಮಾಡ್ತೀಯ ನೀನು? ಹಾಂ, ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯ. ಕಾನೂನು ಏನು ಹೇಳ್ತೈತೆ? ಮೊದಲೇ ಹೆಣ್ತಿಗಿರೋ ಹಕ್ಕು ಎರಡನೇ ಹೆಣ್ತಿಗಿಲ್ಲ ಅಂತ ಹೇಳ್ತಾರೆ. ಅವಾಗ ನಿಂಗೆ ಏನು ಸಿಗ್ತದಿಲ್ಲ? ಏನು ಸಿಗ್ತದೆ? ಇವ್ರ ಹತ್ರ ನೀನು ಚಾಕ್ರಿ ಮಾಡ್ಕೊಂಡು ಬಿತ್ತಿರಬೇಕು ಅಲ್ಲ? ಏನೋ ಯಪ್ಪನು ನಿಂಗೆ ಒಂದಷ್ಟಾಗಲ ಜಮೀನು ಕೊಡ್ಬೋದು, ಇರೋಕ್ಕೆ ಮನೆ ಕೊಡ್ಬೋದು. ನಾಳೆ ಬೆಳಗ್ಗೆ ಅವಳು ದೊಡ್ಡ ಹೆಂಡ್ತಿ ಬಂದು ಇಲ್ಲಿ ತಿಕ್ಕಾಣಿ ಹಾಕಿದ್ರೆ ಯಾರೇನು ಮಾಡೋಕ್ಕಾಗಲ್ಲ, ಯಾರು ಕದಲ್ಸೋಕ್ಕಾಗಲ್ಲ. ಕಾನೂನು ಹೇಳ್ತದೆ ದೊಡ್ಡ ಹೆಂಡ್ತಿಗಿರೋ ಸ್ಥಾನ ಚಿಕ್ಕ ಹೆಂಡ್ತಿಗಿಲ್ಲ ಅಂತ. ಅರ್ಥ ಆಯ್ತಾ? ಅವಳು ಬಂದರೆ ನೀನು ಮೂಳೆ ಗುಂಪೆ, ಅದ್ರಾಗೂ ನಿಂಗೆ ಮಗು ಅದೇ. ನಾಳೆ ಬೆಳಗ್ಗೆ ಇದಕ್ಕಿದ್ದಂಗೆ ಇವನ್ ಮನ್ಸು ಚೇಂಜ್ ಆಗಿಬಿಟ್ರೆ ಮಗುನ ಎತ್ಕೊಂಡು ನೀನು ಎಲ್ಕೋತೀಯ? ಇವಾಗೇನೋ ನಿಮ್ಮ ಅಪ್ಪನೂ ನಿಮ್ಮ ಅಮ್ಮನವರೇ ಸರಿ, ನಿನ್ನೇನೋ ನೋಡ್ಕೊತಾರೆ. ನಾಳೆ ಬೆಳಗ್ಗೆ ಅವ್ರು ಸತ್ತೋದ್ಮೇಲೆ ನಿನ್ನ ತಮ್ಮನವ್ರು ನಿನ್ನ ನೋಡ್ತಾರೇನೆ? ಮಾತಾಡೆ. ಇಲ್ಲ, ನೋಡಲ್ಲ ಅವರು. ಇವಾಗೇ ನನ್ನ ಜೊತೆಗೆ ಸರಿಯಾಗಿ ಮಾತಾಡಲ್ಲ. ಮತ್ತೆ ಇವಾಗೇ ನಿನ್ನ ಜೊತೆಗೆ ಸರಿಯಾಗಿ ಮಾತಾಡಲ್ಲ. ಬೇಕಾ ಇದೆಲ್ಲ ನಿನಗ? ಹಾಂ, ನಾಳೆ ಬೆಳಗ್ಗೆ ನಿನ್ನ ಪರಿಸ್ಥಿತಿ ಹೆಂಗಿರ್ತೈತೋ ಯಾರಿಗೆ ಗೊತ್ತು? ಆ ಮಗುನ ಓದಿಸಿದ್ರೆ ಅವನ ಕೆಲಸ ಕೊಡಿಸೋ ಕೆಪಾಸಿಟಿನ ಬೇಕಲ್ಲ ನಿಂಕ? ಇಲ್ಲ, ನನ್ನ ಮಗನ ಕೆಲಸ ಕೊಡಬೇಕು, ನೀವೊಂದಷ್ಟು ದುಡ್ಡು ಕೊಡಬೇಕು ಅಂತಂದ್ರೆ ನಿನ್ನ ಗಂಡು ಕೊಡ್ತಾನಾ? ಇದನ್ನು ನಂಗೆ ಕೊಟ್ಟೈತಾ? ಯಾಕೆ ಹುಟ್ಟಿರೋದು ಮಗು? ನಿಮ್ಮ ದಾರಿ ನೀವು ನೋಡ್ಕೊಳ್ರಿ ಅಂದಾಗ ಏನು ಮಾಡ್ತೀಯ ನೀನು? ಎಲ್ಲಿ ಗೊತ್ತೀಯಾ? ಎಲ್ಲಿ ಬದುಕಂತೀಯಾ? ಹಾಂ, ಇಲ್ಲ, ಇವ್ರು ಹೇಳಿದ್ದು ಅವ್ರು ದೊಡ್ಡ ಹೆಂಡ್ತಿ ಬರಲ್ಲಂತೆ, ಅಮ್ಮನ್ ಬರಲ್ಲ ಇನ್ನ ಅಂತ ಹೇಳಿದ್ರು. ಏನು ಡೈವರ್ಸ್ ಕೊಟ್ಟವನ ಅವನು? ಡೈವರ್ಸ್ ಕೊಟ್ಟವನೇ? ನೀನು ಇನ್ನೂ ವಿಚಾರಿಸಿಲ್ಲ, ಎಲ್ಲ ನಾನು ವಿಚಾರಿಸ್ಕೊಂಡಿದ್ದೀನಿ. ಡೈವರ್ಸ್ ಏನೂ ಕೊಟ್ಟಿಲ್ಲ. ಅವಳು ಹುಟ್ಟಿದ ಮನೆಗೆ ಅವಳೆ ದೊಡ್ಡ ಮಗಳು ಗಂಡನ್ ಬಿಟ್ಬಿಟ್ಟು ಒಂದು ಮಗು ಅವಳು ಬಂದು ಅವಳ ಜೊತೆಗೆ ಅವರಂತೆ. ಹುಟ್ಟಿದ ಮನೆಗೆ ಏನೋ ಕಿತ್ಲಾಡ್ಕೊಂಡು ಅದೇ ಊರಾಗೆ ಇನ್ನೊಂದು ಬಾಡಿಗೆ ಮನೆ ಮಾಡ್ಕೊಂಡು ತಾಯಿ ಮಗಳು ಅವರಂತೆ. ಬತ್ತಾಳವಳು ಯಾವ ಟೈಮಾಗ ಬತ್ತಾಳೋ ಯಾರು ತಿಳಿದು? ಸರಿ, ಇವಾಗ ನೀವು ಇಷ್ಟೆಲ್ಲ ತಿಳ್ಕೊಂಡಿದ್ರಲ್ಲ ನನ್ನ ಬಗ್ಗೆ, ಯಾಕ? ಏನು ನಂಗೂ ನಿಂಗೂ ಏನು ಸಂಬಂಧ? ಅದನ್ನೇ ಹೇಳ್ತಾ ಇದ್ದೀನಲ್ಲ. ನಿನಕ ನಂಗೂ ನಿಂಗೂ ಏನು ಸಂಬಂಧ ಅಂತ ತಿಳ್ಕೊಬೇಕು ಅಂತಿದ್ರೆ ಹೋಗಿ ನಿಮ್ಮ ಅಪ್ಪನು ನಿಮ್ಮ ಅಮ್ಮನ ಹತ್ರ ಒಂದು ಸೈಟ್ ಆಗಲಿ ಒಂದು ಮನೆ ಆಗಲಿ ಬರ್ಸ್ಕೊಂಬ ಅಂತ ಹೇಳ್ತಾ ಇದ್ದೀನಿ. ನಿನ್ಕೇನು ಇಷ್ಟೊತ್ತು ಹೇಳಿದ್ದು ತಲೆ ಕೆಕ್ತಾ ಇಲ್ಲ? ಹಾಂ, ಇವನು ಅವತ್ತೇನು ಹೇಳಿದ್ನು? ನಾನು ಹೆಂಡತಿ ಸತ್ತೋಗೋಳೆ ಅಂತ ಹೇಳಿದ್ನು. ಆಮೇಲೆ ಮಗು ಬಂತು, ಒಂದು ಹೆಣ್ಣು ಮಗು. ಇವಾಗ ಹೆಂಡ್ರು ಬದುಕೋಳೆ. ನಾಳೆ ಬೆಳಗ್ಗೆ ಇನ್ನೂ ಏನೇನೋ ಬರ್ತವೆ, ಅವನ್ನೆಲ್ಲ ಎದ್ರಾಕೊಂಡು ನಿಂತ್ಕೊಂತೀಯ ನೀನು? ಹಾಂ, ನಿಂತ್ಕೊಂತೀನಿ? ಅವಳು ಬರ್ತಾಳೆ, ಅವಳ ಮಗಳು ಗಂಡನ ಬಿಟ್ಟು ಬಂದವಳಂತೆ, ಒಂದು ಮಗು ಅದಂತೆ. ಅವಳ ಬಟ್ಟೆಗಳು, ಮಗು ಬಟ್ಟೆಗಳು, ಅವಳ ಮಗಳ ಬಟ್ಟೆಗಳು, ಮನೆಗಿರೋರ್ನೆಲ್ಲ ಬಟ್ಟೆಗಳು ಹಾಕ್ಕೊಂಡು ಅವ್ರಿಗೆ ಅಡಿಗೆ ಮಾಡ್ಕೊಂಡು ಇರೋಕ್ಕೆ ಯಾವುದೋ ಒಂದು ರೂಮ್ ಕೊಡ್ತಾರೆ. ಆ ರೂಮಾಗ ನೀನು ನಿನ್ನ ಮಗನು ಅಯ್ಯೋ ಉಸೂರು ಅನ್ಕೊಂಡು ಮಲ್ಕೊಳ್ರಿ. ಅದೇ ನಿನ್ನ ಹತ್ರ ಅಷ್ಟೇ ಇಷ್ಟೇ ದುಡ್ಡು ಇಲ್ಲ ಆಸ್ತಿನೋ ಇದ್ದರೆ ಅವ್ರು ನಿನ್ಗೆ ಎಷ್ಟು ಮರ್ಯಾದೆ ಕೊಡ್ತಾರೆ? ಯಾರೇ ಆಗೋಗ್ಲಿ ಬಿಡು. ಎತ್ತು ತಂದೆ ತಾಯಿನಾಗಲಿ ಹೊಟ್ಟೆ ಹುಟ್ಟಿದ ಮಗನೇ ಆಗಲಿ ಇವತ್ತು ದುಡ್ಡಿಗಿರೋ ಬೆಲೆ ಮನುಷ್ಯನ್ಕಿಲ್ಲ. ಅರ್ಥ ಮಾಡ್ಕೊ ನಾನು ಹೇಳ್ತಾ ಇರೋದು, ಯಾಕೆ ಹೇಳ್ತಾ ಇದ್ದೀನಿ ಅಂತ ಪರಿಸ್ಥಿತಿ ನಿನಗೆ ಬೇಕಾ? ಬೇಕೇನೆ? ಸರಿ ಆಯಿತು, ಸೋಮವಾರ ಹೋಗಿ ನಮ್ಮ ಅಪ್ಪನೂ ನಮ್ಮ ಅಮ್ಮನ ಹತ್ರ ಸೈಟೋ ಇಲ್ಲ ಮನೇನ ಬರ್ಸ್ಕೊಂಬರ್ತೀನಿ. ಏನಕ್ಕೆ ಬರ್ಸ್ಕೊಂಬರ್ತಾ ಇದ್ದೀನಿ ಅಂದರೆ ನನಗೂ ನಿಮಗೂ ಏನು ಸಂಬಂಧ ಅಂತ ತಿಳ್ಕೊಬೇಕು ನಾನು, ಅದಕ್ಕೋಸ್ಕರ ಓದ್ತಾ ಇದ್ದೀನಿ. ನನ್ನ ಬಂಗಾರ ನಮ್ಮ ನನ್ನ ಮುದ್ದು ನನ್ನ ಮಾತು ಕೇಳ್ತಾಳೆ. ಹೋಗಿ ನೀನು ಬರ್ಸ್ಕೊಂಬಮ್ಮ. ನೀನು ಬರ್ಸ್ಕೊಂಬಂದಿದ ತಕ್ಷಣವೇ ನಾನು ನೀನು ವಿನಯ್ ಹೋಗಿ ದಾವಮ್ನವ್ರ ಮನೆಗೆ ಏನು ಕೇಳೋಣ, ಆಯಿತಾ? ಹಾಂ, ಸರಿ ಆಯಿತು, ಕಾಪಿ ಇಕ್ಕೊಂಬರ್ತೀನಿ. ಹೋಗಮ್ಮ, ಕಾಪಿ ಇಕ್ಕೊಂಬೋಗು. ಏನರಪ್ಪ, ಎಲ್ಲರಿಗೂ ನಮಸ್ಕಾರ. ಏನಪ್ಪ ಈ ಅಜ್ಜಿ ಎಲ್ಲಿಂದನೋ ಬಂದು ಇಷ್ಟೊಂದು ರಗಳೆ ರಾಮಾಯಣ ಮಾಡ್ತಾಳೆ ಅಂತ ಇದ್ದೀರಾ? ಹಾಂ, ಎಲ್ಲರೂ ನನ್ನನ್ನು ಬೈಕೊಂತ ಇದ್ದೀರಾ? ಪರವಾಗಿಲ್ಲ, ಬೈಕೊಂಡ್ರು ನನ್ನ ಮಗಳು ಚೆನ್ನಾಗಿರ್ಬೇಕಪ್ಪ. ಅವತ್ತೇನೋ ಮಾಡಬಾರ್ದು ತಪ್ಪು ಮಾಡಿಬಿಟ್ಟೆ, ಅದಕ್ಕೋಸ್ಕರ ನನ್ನ ಮಗಳು ಚೆನ್ನಾಗಿರಬೇಕು ಅಂತ ನಾನು ಒದ್ದಾಡ್ತಾ ಇದ್ದೀನಿ. ಅವಳೆಲ್ಲೇ ಇದ್ದರೂ ಚೆನ್ನಾಗಿರಬೇಕು.
ಏನೋ ಗೊತ್ತಿಲ್ದಿರಾ ಒಂದಲ್ಲ ಅಂತ ಎರಡು ಮದುವೆ ಆಗ್ಬಿಟ್ಟವಳೆ. ಏನು ಮಾಡೋಕ್ಕಾಗಲ್ಲ. ಬೆಂಗಳೂರಾಗ ಏನೋ ಒಂದು ಆಸ್ತಿನೋ ಒಂದು ಮನೆನೋ ಇದ್ದರೆ ಏನೋ ಮಾರ್ಕೊಂಡು ಅಷ್ಟು ಅವಳ ಮಗನು ಜೀವನ ಮಾಡ್ಕೊಂತಾರಪ್ಪ. ನಾಳೆ ಬೆಳಗ್ಗೆ ಯಾರು ಆಗಲ್ಲ. ಅದಕ್ಕೋಸ್ಕರ ನಾನು ಇಷ್ಟು ಒದ್ಲಾಡ್ತಾ ಇದ್ದೀನಿ ಅಷ್ಟೇ, ನನ್ನ ಮಗಳಿಗೋಸ್ಕರ. ನನ್ನ ಮಗನಿಗೇನೋ ಗೌರ್ಮೆಂಟ್ ಕೆಲಸನಪ್ಪ. ಅವನು ಹೋಗ್ದಿರ ಕೂತ್ಕೊಂಡಿದ್ರೆ ಅವ್ನು ತಿಂಗಳ ಸಂಬಳ ಬರ್ತದೆ. ನನ್ನ ಮಗಳಿಗೆ ಏನು ಮಾಡಲಪ್ಪ? ನನಗೂ ವಯಸ್ಸಾಗೋಯ್ತು. ಎಲ್ಲೋ ಇಲ್ಲ ಬಿಡು, ಸತ್ತೋಗೈತೆ ಮಗು ಅಂತ ಅನ್ಕೊಂಡಿದ್ನೆ. ನೋಡಿದ್ರೆ ನನ್ನ ಮಗಳಿಗೆ ಪರಿಸ್ಥಿತಿನಾಗವಳೆ. ನಂಗೆ ಯಾಕೋ ಮನ್ಸಿಗೆ ಬೇಜಾರಾಗೋಯ್ತಪ್ಪ. ಅದಕ್ಕೆ ಹಿಂಗೆಲ್ಲ ಮಾಡ್ತಾ ಇರೋದು. ಯಾರೇನು ತಪ್ಪು ತಿಳ್ಕೊಬೇಡ್ರಿ. ನನ್ನ ಮಗನು ಚೆನ್ನಾಗಿರ್ಲಿನಪ್ಪ. ಇಬ್ರು ನಾಳೆ ಬೆಳಗ್ಗೆ ಅಖಿಲಮ್ಮನ ಮಕ್ಕಳು ಗಂಡು ಮಕ್ಳು ಮೂವರ್ಗೂ ನಮ್ಮ ಅಕ್ಕನಲ್ಲ, ಸ್ವಂತ ಅಕ್ಕನಲ್ಲ ಅಂತ ಗೊತ್ತಾದರೆ ಅವ್ರೇನೇನು ಸಹಾಯ ಮಾಡ್ತಾರೋ ಇಲ್ಲೋ, ಇವಳು ನೋಡ್ತಾರೋ ಇಲ್ಲೋ ಅನ್ನೋದೊಂದು ಬೈಕೆ ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ, ಆಯಿತಾ? ಶೋಭಿತಾ ಬಂದದನು? ಏನು ನನ್ನನ್ನು ಮಾತಾಡ್ಸೋದೇ ಇಲ್ಲ ಸರಿಯಾಗಿ? ಮೇಡಮ್ ಅವರು ಕೈಗೆ ಸಿಗ್ದಿರ ಓಡಾಡ್ತಾ ಇದ್ದೀರಾ? ಏನು ಮಾತಾಡಿಸ್ಬೇಕು? ಹುಷಾರಿಲ್ಲಲ್ಲಪ್ಪ, ನನ್ನ ದನುಗೆ ಬೇಗ ವಾಸಿಯಾಗಲಿ ಅಂತ ನಾನು ದೇವಸ್ಥಾನಗಳೆಲ್ಲ ಸುತ್ತಾ ಇದ್ರೆ ಕೈಗೆ ಸಿಗ್ದಿರ ಓಡಾಡ್ತಾಳಂತೆ. ಕೈಗೆ ಸಿಗ್ದಿರಾ? ಓ ಹೌದಾ? ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಹಂಗಾದ್ರೆ? ಹೌದು, ನನ್ನ ದನು ಅಂದ್ರೇನು ಸುಮ್ಮನೆನಾ? ನನ್ನ ದನುನೇ ನನ್ನ ಪ್ರಪಂಚ. ವಾವ್ ದನು, ನೀನೇ ಗ್ರೇಟ್. ಇಂಥ ಹೆಂಡ್ತಿನ ಪಡ್ತಿದ್ಯಲ್ಲ, ನೀನೇ ಗ್ರೇಟ್. ಇಂಥ ಕಾಮಿಡಿ ಮಾಡಂದ್ರೆ ಚೆನ್ನಾಗಿ ಮಾಡ್ತೀರಾ ನೀವು. ಇದ್ದಿದ್ದಂಗೆ ಹೇಳಿದ್ರೆ ನೋಡು ಕಾಮಿಡಿ ಅಂತ ಹೇಳ್ತೀಯಾ? ಧನು ಬನ್ರಿ ಬಾವ. ಧನು ಹೆಂಗಿದೆಯಾ ಧನು? ವಿಜಯಣ್ಣ ಚೆನ್ನಾಗಿದ್ದೀನಿ. ಯಾಕಣ್ಣ ಹಾಸ್ಪಿಟ್ಲಿಂದ ಬಂದಮೇಲೆ ನೀವು ಬಂದೇ ಇಲ್ಲ? ಇಲ್ಲ ಧನು, ಸ್ವಲ್ಪ ಕೆಲಸ ಇತ್ತು, ಬ್ಯುಸಿ ಆಗಿಬಿಟ್ಟೆ ನಾನು. ಆರಾಮಾಗಿದೆಯಾ ತಾನೇ ಧನು? ಅಣ್ಣ ಆರಾಮಾಗಿದ್ದೀನಿ. ಕೂತ್ಕೊಳ್ಳೋಕ್ಕೆಲ್ಲ ಆತೈತೆ, ಓಡಾಡೋಕ್ಕಾಗಲ್ಲ. ಯಾರಾದರೂ ಒಬ್ಬರ ಸಹಾಯದಿಂದ ಓಡಾಡ್ಬೋದು. ಶೋಭಿತಾ, ಸವಿತಕ್ಕ ಬಾಕ. ಏನಮ್ಮ ಇದು ನಮ್ಮ ಮನೆಗೆ ಬಂದ್ಬಿಟ್ಟೈತೆ ಫಸ್ಟ್ ಟೈಮು. ಜನ ಆರು ಮನೆಗೆ ಬಂದಿರೋದು ನೀನು? ಆ ಮನೆಗೆ ಬಂದಿರೋದು ಕಳ್ಳಿ. ಎಲ್ಲಿಗೆ ಹೋದ್ರು ಇವಳಿಗೆ ಬಬ್ಲುದೇ ಚಿಂತೆ. ಅಣ್ಣ ಒಂಚೂರು ಕೂರ್ಸೋಣ ವಿಜಯನ? ಬೇಡ ಮಲ್ಕೊಪ್ಪ. ಏನು ಕೂತ್ಕೊಳೋದು? ಪರವಾಗಿಲ್ಲ ಕೂರ್ಸೋಣ. ನನಗೂ ಮಲ್ಕೊಂಡು ಬೆನ್ನು ಉರಿ ಬಂದ್ಬಿಟ್ಟೈತೆ. ಎದೇಟಿ ಮೆಲ್ಲಿಗೆ ಎದೇಟಿ. ತನು ಇವಾಗ ಹೆಂಗಿದ್ಯಪ್ಪ? ಅದಕ್ಕೆ ಚೆನ್ನಾಗಿದ್ದೀನಿ. ಜಾನು ಪುಟ್ಟಿ. ಶೋಭಿತಾ, ಜಾನು ನಮ್ಮ ಮನೆಗೆ ಫಸ್ಟ್ ಟೈಮ್ ಬಂದವಳೆ, ಏನಾದರೂ ಸ್ವೀಟ್ ಮಾಡಿಕೊಡು. ಓನಕ್ಕದ ಯಾರ ಮನೆಗೆ ಬಂದಿರೋದು ನಾವು? ಎಲ್ಲಿ ನಮ್ಮ ಶೋಭಿತಾ ಆಂಟಿ? ಧನು ಅಂಕಲ್ಲು ಎಲ್ಲಿ? ಹೋಗಿ ಶೋಭಿತಾ, ಏನಾದರೂ ಸ್ವೀಟ್ ಮಾಡೋಗು. ಊರಿ ಮಾಡ್ತೀನಿ. ಧನು ದಯವಿಟ್ಟು ಏನು ಬೇಜಾರು ಮಾಡ್ಕೊಂಬೇಡ. ನನಗಲ್ಲಿ ಬಿಲ್ಡಿಂಗ್ ಹತ್ರ ತುಂಬಾ ಕೆಲಸ ಇದೆ. ಈಗ ಸವಿತಾ ಮನೆಗೆ ಬರ್ತೀನಿ ಅಂತಂದ್ಲು, ಅದಕ್ಕೆ ಕರ್ಕೊಂಡು ಹೋಗಿ ಬಂದೆ. ಅವತ್ತು ಹಾಸ್ಪಿಟ್ಲಲ್ಲಿ ಇದ್ದಾಗ ಬಂದಿತ್ತು. ಅಲ್ಲಿ ಕೆಲಸದವ್ರಿಗೆಲ್ಲ ಪೇಮೆಂಟ್ ಬೇರೆ ಮಾಡಬೇಕು. ನಾನು ಅರ್ಜೆಂಟಾಗಿ ಹೋಗ್ಬೇಕು ಧನು. ಇನ್ನೊಂದ್ಸರಿ ಬರ್ತೀರಿ. ಇನ್ನೊಂದ್ಸರಿ ಬಂದು ಒಂದು ರಾತ್ರಿ ಇದ್ದು ಹೋಗ್ತೀವಿ. ಏನು ಬೇಜಾರು ಮಾಡ್ಕೊಂಬೇಡ ಧನು. ಬಾಬಾ ಮೊದಲನೇ ಸತಿ ಬಂದಿದ್ರೆ ಬಾಬಾ ನಮ್ಮ ಮನೆಗೆ ಊಟ ಮಾಡ್ಕೊಂಡು ಹೋಗಿರಂತೆ, ನಾಳೆ ಬೆಳಗ್ಗೆನೇ ಹೋಗಿರಂತೆ. ಇಲ್ಲಮ್ಮ ಶೋಭಿತಾ, ನಿಮ್ಮ ಮನೇಲಿರೋಕ್ಕೆ ನನಗೇನು ಬೇಜಾರಾ? ಏನಿಲ್ಲ, ಬರ್ತೀನಿ ಇನ್ನೊಂದು ಸತಿ. ಬಂದು ಒಂದು ರಾತ್ರಿ ಇರ್ತೀನಿ. ಅವಾಗೇನು ಬೇಕಾದರೂ ಮಾಡಿ ಅಂತ. ಇವಾಗೇನು ಬೇಜಾರು ಮಾಡ್ಕೊಂಬೇಡಮ್ಮ. ಧನು ಚೆಕಪ್ಗೆಲ್ಲ ಹೋಗಿದ್ದ? ಅಣ್ಣ ಹೋಗಿದ್ದೆ. ಏನು ತೊಂದರೆ ಇಲ್ಲ ಅಂದರೂ ಇನ್ನೊಂದು ಸ್ವಲ್ಪ ದಿವಸ ರೆಸ್ಟಲ್ಲಿ ಇರಬೇಕು ಅಂತ ಹೇಳೋರೆ. ಆರಾಮಾಗಿರು ಧನು, ಆಯಿತಾ? ಏನಾದರೂ ದುಡ್ಡು ಬೇಕಂದರೆ ನನಗೆ ಫೋನ್ ಮಾಡುವ, ನಾನು ತೊಗೊಂಬರ್ತೀನಿ. ನೀನೇನು ಟೆನ್ಷನ್ ಮಾಡ್ಕೊಂಬೇಡ, ಆರಾಮಾಗಿರುವ. ದುಡ್ಡೇನು ತೊಂದರೆ ಇಲ್ಲಣ್ಣ, ಆರಾಮಾಗಿ ಇದ್ದೀನಿ ನಾನು. ದುಡ್ಡೇನು ಬೇಡ, ಸಾಕು ನೀವು ಮಾಡಿರೋ ಸಹಾಯನೇ ಸಾಕು. ಯಾರಾದರೂ ಇವಾಗಿನ ಕಾಲದಲ್ಲಿ ಸಹಾಯ ಮಾಡ್ತಾರಣ್ಣ? ಒಬ್ಬಣ್ಣ ತಮ್ಮನಿಗೆ ಮಾಡೋದು ಸಹಾಯನಾ? ಕರ್ತವ್ಯ ನಾನು ಮಾಡಿರೋದು, ಸಹಾಯ ಅಲ್ಲ. ಸರಿ ಧನು, ನಾವು ಬರೋಣ. ಇರ್ರಿ ಅಂತಂದರೆ ಹೋಗ್ಬೇಕು ಅಂತ ಇದ್ದೀರಾ? ಧನು ಕೆಲಸ ಐತೆ ಧನು, ಅದಕ್ಕೆ. ಸರಿ ಅಣ್ಣ ಆಯಿತು.